ರೈತರಿಗೆ ಬೆಂಕಿ ಎತ್ತಿದ ಮೇಲೆ ದೇಶಕ್ಕೆ ಬೆಂಕಿ ಎತ್ತಿದಂಗೆ. ಅದಕ್ಕೆ ಅವರು ಮುಸ್ಲಿಮರು ಒಂದು ಗಿಫ್ಟ್ ಕೊಟ್ಟಾರ ಅವ್ರಿಗೆ. ಏನು ಅವ್ರದ ಹೊಲಾನೇ ವಕ್ ಬೋರ್ಡಿಗೆ ತಗೊಂಡಾರ. ಸರ್ಕಾರ ಇನ್ನೊಂದು ಹೊಸ ನಿರ್ಧಾರ ತಗೊಳ್ಲಿಕ್ಕೆ ಹೋಗ್ಲಿಕ್ಕತ್ತದ, ನಿಮ್ಗೆ ಅರ್ಥನೂ ಆಗಿರಂಗಿಲ್ಲ. ಹಂಗೆ ದರ್ಗಾಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೂ ಏನ್ ಮಾಡ್ರಪ್ಪ, ಕಂಪಲ್ಸರಿ ಟ್ಯಾಕ್ಸ್ ತಗೊಳ್ರಿ. ಆ ಓಡೋಗಿ ಆ ಹುಡುಗಿಯನ್ನ ಮದುವೆ ಆಗಿ ಅವನು ಪಾಕಿಸ್ತಾನ ಕರ್ಕೊಂಡೋಗಿ ಅಲ್ಲೇ ಬಿಟ್ಟು ಬಿಡ್ತಾನೆ. ಸರ್ಕಾರ ಇನ್ನೊಂದು ಹೊಸ ನಿರ್ಧಾರ ತಗೊಳ್ಲಿಕ್ಕೆ ಹೋಗ್ಲಿಕ್ಕತ್ತದ, ನಿಮ್ಗೆ ಅರ್ಥನೂ ಆಗಿರಂಗಿಲ್ಲ. ಏನ್ ನಿರ್ಧಾರ ತಗೊಳ್ಲಿಕ್ಕೆ ಹೋಗ್ಲಿಕ್ಕತ್ತದ ಅಂದ್ರೆ, ಭಾರತ ದೇಶ ಕರ್ನಾಟಕದಾಗ ಎಷ್ಟು ದೇವಸ್ಥಾನಗಳದವ ಆ ದೇವಸ್ಥಾನಗಳ ಮೇಲೆ 10% ಟ್ಯಾಕ್ಸ್ ಹಾಕ್ಬೇಕು ಅಂತ ತೀರ್ಮಾನ ತಗೊಂಡದು. ಅಂದ್ರೆ ಏನ್, ನೀವು ಉಂಡಿಗೆ ಹೋಗಿ ರೊಕ್ಕ ಹಾಕ್ತಿರಲ್ಲ ದೇವ್ರಿಗೆ ಅಲ್ಲಾಗ, ಅದರಂದ 10% ಟ್ಯಾಕ್ಸ್ ತಗೋರಂತವು. ಸರಿ, ಎದಕ್ಕೆ ಟ್ಯಾಕ್ಸ್ ತಗೋತೀರಿ ಅಂದ್ರೆ, ಇಲ್ಲ ಡೆವಲಪ್ಮೆಂಟ್ ಆಗ್ಲಾರ್ದ ಗುಡಿ ಏನದಾವಲ್ಲ ಅವು ಗುಡಿ ಡೆವಲಪ್ಮೆಂಟ್ ಮಾಡೋ ಸಲಕ್ಕೆ ನಾವು ಟ್ಯಾಕ್ಸ್ ತಗೋತಾಗ್ತೀವಿ ಅಂತ. ಹಂಗಿದ್ರೆ ನಾವೊಂದು ಪ್ರಶ್ನೆ ಮಾಡಿದ್ವಿ, ಇದು ಕರೆಕ್ಟ್ ಅದ, ತಪ್ಪೇನಿಲ್ಲ ಅಂತ ಅನ್ಸಿತ್ತು ನನಗೆ. ಹಂಗೆ ದರ್ಗಾಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೂ ಏನ್ ಮಾಡ್ರಪ್ಪ, ಕಂಪಲ್ಸರಿ ಟ್ಯಾಕ್ಸ್ ತಗೊಳ್ರಿ. ಯಾವ ಚರ್ಚ್ನಾಗ ಜಾಸ್ತಿ ಲಾಭ ಬರ್ತದ ಅದ ರೊಕ್ಕ ತಗೊಂಡು ನಡಿಲಾರದ ಚರ್ಚಿಗೆ ರೊಕ್ಕ ಕೊಡ್ರಿ. ಯಾವ ಮಸ್ಜಿದ್ದಾಗ ರೊಕ್ಕ ಜಗ್ಗಿ ಬರ್ತದ ಆ ಮಸ್ಜಿದಿಂದ ರೊಕ್ಕ ತಗೊಂಡು ನಡಿಲಾರದ ಮಸ್ಜಿದಿಗೆ ರೊಕ್ಕ ಕೊಡ್ರಿ. ಮತ್ತೆ ಇದನ್ನು ಮಾಡ್ಬೋದಲ್ಲ, ಇದು ಮಾಡಂಗಿಲ್ಲ. ಅದಕ್ಕ ನಮ್ಮ ಸ್ಥಿತಿ ಹೆಂಗದಂದ್ರೆ, ನಾವು ಮೊದಲು ಗಟ್ಟಿ ಆದ್ರೆ ಮಾತ್ರ ಎಲ್ಲ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮಗೂ ಹೆಂಗಾಗ್ಯದಂದ್ರೆ, ಹೊಲ ಯಾರ್ದಾಗ್ಯದ, ನಮ್ಮ ಬಾಜುದ ಒಂದು ಹೋಗ್ಯದ, ನಂದು ಹೋಗಿಲ್ಲಲ್ಲ. ಇನ್ನ ನಂದು ಹೊಲ ಹೊಕ್ಕ ಬೋಡಿಗೆ ಹೋಗಿಲ್ಲಲ್ಲ. ಈ ಎಂತ ಪ್ರಸಂಗ ಆಗ್ಯದ ಅಂದ್ರೆ, ಒಬ್ರು ಸ್ವಾಮಿಗಳು ಮೊನ್ನೆ ಶ್ರಾವಣ ಮಾಸದಾಗ ಕುರಾನ್ ಬಗ್ಗೆ ಕನ್ನಡದ ಕುರಾನ್ ಬರೆದು ಅದರದ್ದು ಪ್ರವಚನ ಮಾಡ್ಯಾರ 1 ತಿಂಗಳು. ಅದಕ್ಕೆ ಅವರು ಮುಸ್ಲಿಮರು ಒಂದು ಗಿಫ್ಟ್ ಕೊಟ್ಟಾರ ಅವ್ರಿಗೆ. ಏನು ಅವ್ರದ ಹೊಲಾನೇ ವಕ್ ಬೋರ್ಡಿಗೆ ತಗೊಂಡಾರ. ಅಂದ್ರ ಗಿಫ್ಟ್ ಏನಾರ ಕೊಡ್ಬೇಕಲ್ಲ, ಅದಕ್ಕೆ ಅವ್ರ ಹೊಲಾನೇ ಜಕ್ಕೊಂಡ್ರ. ಅದಕ್ಕೆ ಈ ಮಕ್ಕಳು ನಮ್ಮಲ್ಲಿ ಹುಟ್ಟಿದ್ವು ಇರ್ತಾವಲ್ಲ, ಆ ಕಡೆ ಓಡಾಡವು, ಅವತ್ರಲಿಂತ ತ್ರಾಸ ಆಗಿದೆ ಅಂತ. ಯಾಕಂದ್ರೆ ದಾರಿ ತಪ್ಸ ಈಗ ಹೆಂಗಾಗ್ಯದ ಅಂದ್ರೆ, ನಮ್ಗೆ ಹಿರಿಯರು ಹೇಳ್ಕೊಟ್ಟಾರ ಏನು, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳ್ಕೊಟ್ಟಾರ. ಏನು, ತಾಯಿ ಮಾತು ಯಾವತ್ತು ಮೀರಬಾರ್ದು, ತಂದೆ ಮಾತು ಯಾವತ್ತು ಮೀರಬಾರ್ದು, ಅತಿಥಿಗಳ ಮಾತು ಮೀರಬಾರ್ದು, ಗುರುವಿನ ಮಾತು ಮೀರಬಾರ್ದು ಅಂತೇಳಿ. ಮತ್ತೆ ಗುರುನೇ ಅಡ್ಡದಿಡ್ಡಿ ಸಿಕ್ಕತ್ತಂದ್ರೆ ಮತ್ತೆ ಅವ್ ಹೇಳ್ದಂಗೆ ಕೇಳಬೇಕಾಗ್ತದೆ. ಕೇರಳದಾಗ ಕಾಸರಗೋಡು ಅಂತ ಒಂದು ಊರದ, ಕಾಸರಗೋಡದಾಗ ಸುರಂಬೈಲು ಅಂತ ಒಂದು ಊರದ. ಆ ಸುರಂಬೈಲ್ನಾಗ ಒಂದು ಹುಡುಗಿ ಓಡಿ ಹೋಗ್ತದೆ. ಆ ಓಡೋಗಿ ಆ ಹುಡುಗಿಯನ್ನ ಮದುವೆ ಆಗಿ ಅವನು ಪಾಕಿಸ್ತಾನ ಕರ್ಕೊಂಡೋಗಿ ಅಲ್ಲೇ ಬಿಟ್ಟು ಬಿಡ್ತಾನೆ. ಅವ ವಾಪಸ್ ಇಂಡಿಯಾಗೆ ಬರ್ತಾನೆ. ಆಮೇಲೆ ಅವನಿಗೆ ಎಲ್ಲರೂ ಕೇಳ್ತಾರ, ಅವನಿಗೂ ಕೆಲವೊಂದು ಜನ ಪ್ರಶ್ನೆ ಮಾಡ್ತಾರೆ, ಇದು ಮಾಡಿ ತಪ್ಪದ ಅಂತ ಕೇಳಿದಾಗ ಅವ ಸ್ಪಷ್ಟವಾಗಿ ಹೇಳ್ತಾನ, ನನ್ನ ಗುರು ಇದನ್ನ ಮಾಡಂತ ಹೇಳಿದ್ದ, ಅದಕ್ಕೆ ಮಾಡೀನಿ ಅಂತ ಹೇಳ್ತಾನೆ. ಅಂದ್ರೆ ಅವ್ರಿಗಿರುವಂತ ಗುರುನಿಷ್ಠೆ ನಿಮ್ಮಲ್ಲಿಲ್ಲ ಅಂತ ಅರ್ಥ. ಗುರು ಏನ್ ಹೇಳ್ತಾನ, ಅದು ಕೆಟ್ಟದೋ ಒಳ್ಳೇದೋ, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದೆಲ್ಲವೂ ಆಮೇಲೆ. ಅದಕ್ಕ ದಯಮಾಡಿ ನಿಮ್ಮ ಸಂಪ್ರದಾಯದ ಯತಿಗಳು ಯಾರೇ ಇರಿ, ನಮ್ದೇ ಕೇಳ್ಬೇಕು, ಇನ್ನೊಬ್ರದ್ದು ಕೇಳ್ಬೇಕು. ನಿಮ್ಮಲ್ಲಿರುವಂತ ಗುರುಗಳು ಏನ್ ಮಾರ್ಗದರ್ಶನ ಮಾಡ್ತಾರ ಅದನ್ನ ಕೇಳಿದ್ರೆ ಮಾತ್ರ ಸಮಾಜ ಬಹಳ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಅದ. ಮುಂದೊಂದು ದಿನ ಮೊದಲ ಆಕಳಕ್ಕೆ ಕಸ್ಕೊಂಡಾಗೂ ಸುಮ್ಮಕ್ಕೊಂಡು ಬಂದಿ ನಾವು, ಆಕಳ ಕಸಾಯಿಖಾನೆಗೆ ಹೋಗಾಗನು ಸುಮ್ಮಕ್ಕೊಂಡ ಮಂದಿ, ಈಗ ಹೊಲ ಹೋಗ್ಲಿಕ್ಕತ್ತವ ಅವಾಗ್ನು ಸುಮ್ಮಕ್ಕೊಡ್ಲಿಕ್ಕತ್ತೀವಿ. ಮುಂದೊಂದ್ ದಿನ ನಮ್ಮ ಮನೆಗೆ ಬಂದು ಹೆಣ್ಮಕ್ಳಿಗೂ ಒಯ್ಯ ಟೈಮ್ನಾಗೂ ಸುಮ್ಮಿರ ಬಂದಿದ್ದೀವಿ ನಾವು. ಇದು ತ್ರಾಸ್ಲಿಂತ ಹೇಳ್ಲಿಕ್ಕತ್ತೀನಿ. ಈಗ ಫೋನ್ ಮಾಡೋ ಟೈಮ್ನಾಗ ಒಂದು ಲವ್ ಜಿಹಾದ್ ಕೇಸ್ ಮತ್ತೆ ಬಂತ ನಂಗೆ. ಏನಂತ ಅಲ್ಲ, ವಿಷಯಾಂತರವಾಗಿ ನಾ ಮಾತಾಡ್ತಾ ಇದ್ದೀನಿ ಅಂತ ನೀವು ಬೇಜಾರಾಗಿ, ಇದು ಎಲ್ಲರಿಗೂ ಹತ್ತದ ಬೆಂಕಿ. ರೈತರಿಗೆ ಬೆಂಕಿ ಎತ್ತಿದ ಮೇಲೆ ದೇಶಕ್ಕೆ ಬೆಂಕಿ ಎತ್ತಿದಂಗೆ. ಭಾರತ ದೇಶದ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಯಾರು? ಗೋನು ಉಳಿದಿಲ್ಲ, ರೈತನ ಉಳಿದಿಲ್ಲ ಅಂದ್ಮೇಲೆ ನಾವೆಲ್ಲಿ ಉಳಿತೀವಿ? ಅದಕ್ಕೆ ಇವೆರಡು ಉಳಿಸ್ಕೊಂಡು ನಮ್ಮ ಕರ್ತವ್ಯ.